ಹಾಯ್, ವೆಲ್ಕಮ್ ಬ್ಯಾಕ್ ಟು ಹೊಸ ಜಗತ್ತು. ಲಾಸ್ಟ್ ವಿಡಿಯೋದಲ್ಲಿ ಯಾವ್ಯಾವ ಥರ ಫಿಶ್ ಇದ್ವು ನವೋದಲ್ಲಿ ಅಂತೇಳಿ ನೋಡಿದ್ವಿ. ಸೊ ಇವಾಗ ಯಾವ್ಯಾವ ಥರ ಫಿಶ್ ನಾವು ಮನೆಗೆ ತೊಗೊಂಬಂದಿದ್ದೀವಿ ಅಂತೇಳಿ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಬರ್ತು ಎಷ್ಟು ಫಿಶ್ ತಂದೆ? ಏನು ಮಾಡ್ತೀವಿ ಈಗ? ತೋಚು, ಒಂದೊಂದೇ ತೋಚು ನೋಡೋಣ. ತಂಬ ಹತ್ರಕ್ಕೆ ತಗೊಂಬಂದು ತೋಚು. ಕಾಣಿಸ್ತಾನೆ ಇಲ್ಲ. ಹ್ಞೂ, ಅವ್ಳು ಶಾರ್ಕಾ ಅದು? ಅದು ಗೋಲ್ಡ್ ಫಿಶು. ಇದು ಟೆಟ್ರಾ. ಅದು ಗೋಲ್ಡ್ ಫಿಶು. ಇದು ಇದು ಯಾವುದು? ಕರೆಯೋದಕ್ಕೆ ಏನಂತಾರೆ? ಶಾರ್ಕಾ? ಎಲ್ಲ ನೀರಾಗಿ ಬಿಡ್ತೀಯ ಈಗ? ಮತ್ತೆ ಅದ್ರಾಗೆ ಇಟ್ಕೋಬಾರ್ದು, ಅವೆಲ್ಲ ಚತ್ತೋಕವೆ, ನೀರಾಗಿ ಬಿಡಬೇಕು. ಬಿಡಬೇಕು. ನಾವು ಟೆಟ್ರಾ, ಆಮೇಲೆ ಶಾರ್ಕು ಮತ್ತು ಗೋಲ್ಡ್ ಫಿಶ್ ತಗೊಂಬಂದ್ವಿ. ಅದ್ರ ಜೊತೆಗೆ ಒಂದು ಪಾಚಿ ತಿನ್ನುತ್ತಲ್ಲ ಆ ಥರದ್ದೊಂದು ಫಿಶ್ ತಗೊಂಬಂದ್ವಿ. ಎಲ್ಲ ಡೈರೆಕ್ಟಾಗಿ ಅಕ್ವೇರಿಯಮ್ಮಿಗೆ ಬಿಡಲ್ಲ ನಾವು. ಸೊ ಅಂದರೆ ಬೇರೆ ಬೇರೆ ಕಡೆಯಿಂದ ತಂದಿರೋದೆಲ್ಲ ಫಿಶ್ಗಳನ್ನ ಒಂದೊಂದು ಶಾಪಲ್ಲಿ ಒಂದೊಂದು ಥರ ಫಿಶ್ ಇದ್ವು, ಎಲ್ಲ ಶಾಪಲ್ಲೂ ಇರಲಿಲ್ಲ. ಸೊ ಫಸ್ಟು ಎಲ್ಲವನ್ನೂ ಸಪ್ರೇಟಾಗಿ ಕ್ವಾರಂಟೈನ್ ಥರ ಮಾಡ್ತೀವಿ. ಒಂದೊಂದು ಬಕೆಟಲ್ಲೂ ಒಂದೊಂದು ಕಡೆಯಿಂದ ತಂದಿರೋ ಫಿಶ್ಗಳನ್ನ ಎಲ್ಲ ಹಾಕಿ ಸಪ್ರೇಟಾಗಿ ಕ್ವಾರಂಟೈನ್ ಮಾಡಿದ್ವಿ. ಎಲ್ಲ ಫಿಶ್ಗಳು ನಮ್ಮ ನೀರಿಗೆ ಅಡ್ಜಸ್ಟ್ ಆದಮೇಲೆ ಅಕ್ವೇರಿಯಮ್ಗೆ ಹಾಕ್ತೀವಿ. ಅಕ್ವೇರಿಯಮ್ ಮನೇಲೇ ಇತ್ತು, ಬಟ್ ಆಕ್ಸಿಜನ್ನು, ಲೈಟು, ಪಂಪು ಎಲ್ಲ ಎತ್ತಿಟ್ಟಿದ್ದೆ. ಜಸ್ಟ್ ಫಿಶ್ ಅಷ್ಟೇ ಬಿಟ್ಟಿದ್ದೆ. ನನ್ನ ಮಗ ತುಂಬ ತರಲೆ ಮಾಡ್ತಿದ್ದ, ಫಿಶ್ನೆಲ್ಲ ತಗೊಳ್ಳೋದು ಅದೆಲ್ಲ ಮಾಡ್ತಿದ್ದ. ಹಂಗಾಗಿ ಸ್ವಲ್ಪ ದಿನ ಕೈ ಬಿಟ್ಟಿದ್ದೆ, ಅದೆಲ್ಲ ಫಿಶ್ ತಂದು ಹಾಕೋದು ಎಲ್ಲದನ್ನು. ಸೊ ಅದೆಲ್ಲ ಫಿಕ್ಸ್ ಮಾಡ್ತಾ ಇದ್ವಿ. ಇಬ್ರು ಫುಲ್ ಖುಷಿಯಾಗ್ಬಿಟ್ಟವ್ರೆ. ಚೆನ್ನಿನಾ ಪಿಚ್ಚು? ಇಲ್ಲಿ ಅಮ್ಮಾಜಿ ತೋರ್ಚು ಪತ್ತಲ್ಲಿ ಬೀಳುತ್ತೆ. ಪಾರ್ಥ ಫಿಶಾ? ದಿಸ್ ಈಸ್ ದ ಫೈನಲ್ ಔಟ್ಲುಕ್. ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಹ್ಯಾವ್ ಎ ನೈಸ್ ಡೇ.